ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೇಕಪ್ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿನಿ. ಇದು ನಮ್ಮ ಸಿಂದಗಿ ಒಳಗೆ ಕಲಬುರ್ಗಿ ಫ್ಯಾಮ್ಲಿ ಮದ್ವಿದಿದು. ಸಿದ್ದೇಶ್ ಮತ್ತು ಸಂಗೀತ ಅಂಥೇಳಿ ಇವ್ರದ್ದು ಮದ್ವಿದು. ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿಬಿಟ್ಟಿನಿ. 25ನೇ ತಾರೀಕಿದ್ದು ವ್ಲಾಗ್ ಇದು. ಎವ್ರಿ ಡೇ ಏನಾಗ್ಬಿಡ್ತೈತೆ ಅಂದ್ರೆ ನಶಿಕ್ನಾಗೆ ಹೋಗ್ತೀನಿ ನಾನು. ಮುಹೂರ್ತಮ್ ಲುಕ್ಕಿಗೆಲ್ಲ ಅವ್ರು 8 ಗಂಟೆ ಅನ್ನೋದ್ರಾಗೆ ರೆಡಿ ಇರಬೇಕಲ್ಲ. ಸೊ ನಾನು 5:30 6 ಗಂಟೆಗೆಲ್ಲ ಬಿಟ್ಟರೆ ಅಲ್ಲಿ ಲೊಕೇಶನ್ ರೀಚ್ ಆಗಿ ಅವ್ರಿಗೆ ಮೇಕಪ್ ಮಾಡಿ ಎಲ್ಲ ಟೈಮ್ ಹೋಗ್ತದೆ. ಎವ್ರಿ ಡೇ ನಶಿಕ್ನಾಗೆ ಹೇಳ್ಬೇಕು ನಾನು. ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಹೋಗ್ಬೇಕಲ್ಲ. ಸೊ ಅದಕ್ಕೆ ಇವತ್ತು ಕೂಡ ನಸಿಕ್ನಾಗೆದ್ದು ಸ್ನಾನ ಮಾಡಿಕೊಂಡು ಇಲ್ಲೇ ಲೋಕಲ್ ಆಶೀರ್ವಾದದೊಳಗಿತ್ತು ಫಂಕ್ಷನ್. ಅಲ್ಲಿ ಹೋಗಿ ಅವರಿಗೆ ರೆಡಿ ಮಾಡಿಕೊಡತ್ತೀನಿ. ಆ್ಯಕ್ಚುಲಿ ಅವ್ರದ್ದು ಬಸವ ತತ್ವ ಪ್ರಕಾರ ಮ್ಯಾರೇಜ್ ಇತ್ತು. ಮುಹೂರ್ತಮ್ ಲುಕ್ ಎದಕ್ಕೆ ಅವ್ರು ಮಾಡಿಸಿದ್ರು ಅಂತಂದ್ರೆ ಆ ಫೋಟೋ ಶೂಟ್ ಸಂಬಂಧ ಅದು ಲುಕ್ ಮಾಡಿಸ್ಕೊಂಡ್ರು ಅವರು. ಅವ್ರ ದೇವ್ರಕ್ಷತೆ ಇರಲಿಲ್ಲ, ಡೈರೆಕ್ಟ್ 12 ರಕ್ಷತೆನೇ ಇರ್ತೈತಿ. ಬಸವತತ್ವ ಪ್ರಕಾರ ಅಂತಂದ್ರೆ ಇದು ಮುಹೂರ್ತಮ್ ಇವೇನೂ ರಿಚುವಲ್ಸ್ ಏನೂ ಇರೋಂಗಿಲ್ಲ. ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ನಮ್ಮ ವೈಭವಿನ ಕರ್ಕೊಂಡು ಆಶೀರ್ವಾದ ಕಲ್ಯಾಣ ಮಂಟಪಕ್ಕೆ ಬಂದು ಅವ್ರಿಗೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿನಿ. ಇವರು ಬ್ರೈಡ್ ಸಂಗೀತ ಅಂಥೇಳಿ, ಇಬ್ಬರು ಟ್ವೀನ್ಸ್ ಇವರು, ಸಂಗೀತ ಮತ್ತು ಸವಿತಾ ಅಂಥೇಳಿ ನನ್ನ ಫ್ರೆಂಡು ಹೌದು. ಇವರು ಒಂದೇ ಸ್ಕೂಲ ನಮ್ಮ ಇಬ್ಬರದು. ಇವ್ರ ಅಕ್ಕಂದು ಶಾಬಾದಿ ಒಳಗಿತ್ತು, ನಾನೇ ಹೋಗಿದ್ದೆ. 2023 ಒಳಗಿತ್ತು ಅವ್ರ ಮದ್ವೆ, ನಾನೇ ಹೋಗಿದ್ದೆ. ಇವಾಗ ಇವ್ರದ್ದು ಇವರಿಗೂ ನಾನೇ ಬಂದಿನಿ ಮೇಕಪ್ ಮಾಡೋಕೆ. ಇವರು ಟ್ವೀನ್ಸ್ ನೋಡೋಕೆ ಸೇಮ್ ಟು ಸೇಮ್ ಅದಾರ. ಒಟ್ಟು ನಂಗೆ ಇಲ್ಲಿವರೆಗೂ ಗೊತ್ತಾಗಲ್ಲ. ಇಬ್ಬರ ಜೊತೆನೂ ಮಾತಾಡ್ತೀನಿ, ಬಟ್ ಯಾರು ಅಂಥೇಳಿ ಒಟ್ಟಾಗಿ ಗೊತ್ತಾಗಲ್ಲ. ಈಗೀಗ ರೀಸೆಂಟಾಗೆ ಗೊತ್ತಾಗತ್ತದ. ಯಾಕಂದ್ರೆ ಅವರು ಪ್ರೆಗ್ನೆಂಟ್ ಅದಾರ. ಫಸ್ಟ್ ಮದುವೆ ಆದವರು ಪ್ರೆಗ್ನೆಂಟ್ ಅದಾರ. ಇವ್ರು ಈಗ ಮದುವೆ ಆಗಕತ್ತಾರ ಅಂಥೇಳಿ ಈಗ ಒಂದು ಸ್ವಲ್ಪ ಚೇಂಜ್ ಆಗ್ಯಾರ ಅಂಥೇಳಿ ಗೊತ್ತಾಗಕತ್ತದ. ಸ್ಟಾರ್ಟಿಂಗ್ ಅಂತೂ ಒಟ್ಟಾಗಿ ಗೊತ್ತಾಗ್ತಿದ್ದಿದ್ದಿಲ್ಲ. ಯಾರಿದ್ರು ಹಾಂ ರೀ ಅಂತಂದು ಮಾತಾಡ್ತಿದ್ದೆ ಅಷ್ಟೇ. ಇವರು ಇಷ್ಟು ಇನ್ನೋಸೆಂಟ್ ಅಲ್ಲ, ಏನೂ ಎಕ್ಸೆಪ್ಟೇಷನ್ ಇಲ್ಲ ಅವರಿಗೆ. ನಾ ಹೆಂಗೆ ಮಾಡ್ತೀನಿ ಹಾಗೆ. ಅವ್ರು ನಂಗೆ ಒಂದು ಸಲ ಕೇಳ್ತಾರೆ, ನೋಡಿರಿ ಇದು ಇರ್ಲೇನು ಬೇಡ, ನೋಡಿರಿ ಚಂದ ಕಂಡ್ರೆ ಮಾಡಿರಿ ಅಂಥೇಳಿ. ನಾ ಏನು ಹೇಳ್ತೀನಿ ಅದನ್ನು ಮಾಡಿಸ್ಕೊತಾರೆ. ಒಟ್ಟು ಎಕ್ಸೆಪ್ಟೇಷನ್ ಏನೂ ಇಲ್ಲ ಅವ್ರದ್ದು ಒಂದೇ ಏನಂತಂದ್ರೆ ಮೇಕಪ್ ಓವರ್ ಆಗಬಾರ್ದಷ್ಟೇ. ಇದು ಒಂದೇ ಹೇಳ್ತಿದ್ರು. ಅವ್ರಿಗೆ ಹೆಂಗಂತಂದ್ರೆ ಸ್ಟಾರ್ಟಿಂಗಿಂದ ಈ ಪಾರ್ಲರಿಗೆ, ಈ ಮೇಕಪ್ಪಿಗೆ ಏನೂ ಅಡಿಕ್ಷನ್ ಇಲ್ಲ ಅವರಿಗೆ. ಜಸ್ಟ್ ಓದೋದು ಸ್ಟಡಿ ಅಷ್ಟೇ ಅವರಿಗೆ. ಇದರೊಳಗೆಲ್ಲ ಏನೂ ಜಾಸ್ತಿ ಇಂಟ್ರೆಸ್ಟ್ ಇರಲಿಲ್ಲ. ಈಗ ಅವ್ರದ್ದು ಸವಿತಾ ಅವ್ರದ್ದು 2023 ಒಳಗೆ ಮದುವೆ ಐತಲ್ಲ, ಅವರಿಂದನೇ ಫಸ್ಟ್ ಇವ್ರಿಗೆ ಪಾರ್ಲರ್ ಅನ್ನೋದು ಫಸ್ಟ್ ಹೆಜ್ಜೆ ಇಟ್ಟಿದ್ದೆ ಅವತ್ತೇ. ಅಲ್ಲಿಂದ ಸ್ಟಾರ್ಟ್ ಆಗ್ಯದ. ಈಗ ಒಬ್ರದ್ದು ಮನ್ಯಾಗ ಮದ್ವೆ ಸ್ಟಾರ್ಟ್ ಆಗೋಣ ಬರಬೇಕಾಯ್ತು. ಇವರು 3 ಜನ ಅಕ್ಕ ತಂಗಿರು. ಇವ್ರದ್ದು ಮದ್ವೆ ಸಂಬಂಧ ಫಸ್ಟ್ ಅವ್ರು ಕಾಲಿಟ್ಟಿದ್ದು. ಹೀಗಾಗಿ ಅವ್ರಿಗೆ ಇದ್ರೊಳಗೇನು ಅಷ್ಟು ಗೊತ್ತಾಗಂಗಿಲ್ಲ. ಇನ್ನು ಅವತ್ತು ನನ್ನ ಕಂಡೀಷನ್ ಹೇಳಬೇಕಾದ್ರೆ, ಇದು ಬೆಳಗ್ಗೆ ಮುಹೂರ್ತಮ್ ಲುಕ್ ಮಾಡಬೇಕಾದ್ರೆ ನನಗೇನು ಅಷ್ಟು ಟೆನ್ಷನ್ ಇರಲಿಲ್ಲ. ಯಾಕಂದ್ರೆ ಏನೋ ಟೈಮ್ ಇತ್ತಲ್ಲ. ನೆಕ್ಸ್ಟ್ ರಿಸೆಪ್ಷನ್ದು ಮೇಕಪ್ಪಿಗೆ ಬರ್ತಾರಲ್ಲ, ಆ ಟೈಮ್ದಾಗ ಇಷ್ಟೇ ಟೆನ್ಷನ್ ಆಗ್ಬಿಟ್ಟಿತ್ತಲ್ಲ ನನಗೆ. ಯಾಕಂದ್ರೆ 12:30 ಎನಿ ಕಂಡೀಷನ್ ನಾನು ಮುದೊಳಕ್ಕೆ ಹೋಗಬೇಕಾಗಿತ್ತು. ಅಂಥದ್ರಾಗ ನಮ್ಮ ಮನೆಯವ್ರು ಇಲ್ಲ ಕಾರ್ ತೊಗೊಂಡು ಹೋಗು, ಸುಮ್ಮನೆ ನಿಮ್ಗೆ ಇದು ಆಗ್ತದೆ ಅಂತ. 2 ದಿನ ಹೋಗೋದದ, ಎದಕ್ಕೆ ಕಾರು ತೊಗೊಂಡು ಮಾಡ್ಕೊಂಡು ಹೋಗೋದು ಅಂಥೇಳಿ ಬಸ್ಸಿಗೆ ಹೋಗ್ತೀನಿ ಹೇಳ್ರಿ, ನಾನು ಜಲ್ದಿ ಬೇಗ ಬಿಟ್ಟೆ ಅಂದ್ರೆ ಅಲ್ಲಿ 5 ಗಂಟೆ ಅನ್ನೋದ್ರಾಗಿರ್ತೀನಿ ಅಂಥೇಳಿ ಹೇಳಿ ಅವರಿಗೆ ನಂಗೆ ಸ್ವಲ್ಪ ವಾದನೆ ಆಯಿತು. ಹಿಂಗಾಗಿ ಕ್ಯಾನ್ಸಲ್ ಮಾಡಿದ್ದೆ ಅಲ್ಲಿ ಬಸ್ಸಿಗೆ ಹೋಗ್ಬೇಕಂಥೇಳಿ. ಇಲ್ಲರ ಟೈಮ್ 12 ಆಗಕ್ಕೆ ಬಂತು. ಇಷ್ಟು ಟೆನ್ಷನ್ ಆಗಿಬಿಟ್ಟಿತ್ತಲ್ಲ ಆ ಟೈಮ್ದಾಗ. ಮತ್ತು ಬ್ಯಾಗ್ ಪ್ಯಾಕ್ ಮಾಡೋದು, ಆಲ್ರೆಡಿ ಅದ್ರದ್ದು ಒಂದು ಹೇರ್ ಸ್ಟೈಲ್ ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ನಂದೆಲ್ಲ ಡ್ರೆಸ್, ನಂದು ಲಗೇಜನ್ನು ಪ್ಯಾಕ್ ಮಾಡಿಟ್ಟಿದ್ದೆ. ಆದ್ರೂ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗಕತ್ತಿತ್ತು. ಎಕ್ಸಾಕ್ಟ್ 12:30 ಅನ್ನೋದ್ರಾಗೇ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸಿಗೆ ಕೂತ್ಬಿಟ್ಟಿದ್ದೆ. ಇಲ್ಲಿ ಹೆಂಗೆ ಆಗ್ಬಿಡ್ತಿತ್ತಂದ್ರೆ ಸ್ಟಾರ್ಟಿಂಗ್ ಬುಕ್ ಮಾಡ್ಕೊಳಕ್ಕೆ ಗೊತ್ತಾಗಂಗಿಲ್ಲ. ಅಂದ್ರೆ
ಬುಕ್ ಮಾಡ್ಕೊಳ್ಳೋ ಟೈಮ್ನಾಗ ಬರೀ ಜಸ್ಟ್ ಡೇಟ್ಸ್ ಅಷ್ಟೇ ನೋಡ್ಕೊಂಡು ಬುಕ್ ಮಾಡ್ಕೊಂಡ್ಬಿಡ್ತೀವಿ. ಪ್ಲೇಸ್ ನೋಡೋಂಗಿಲ್ಲ ಅಂದ್ರೆ ಎಲ್ಲಿಂದ ಎಷ್ಟು ದೂರ ಡೆಸ್ಟಿನೇಷನ್ ಎಷ್ಟು ದೂರ ಆಗ್ತದೆ ಅನ್ನೋದು ಒಟ್ಟಾಗಿ ಗೊತ್ತಾಗಂಗಿಲ್ಲ. ಹೀಗಾಗಿ ಹಿಡಿದು ಬಿಟ್ಟಿರ್ತೀವಿ. ಇವ್ರದ್ದು 24th ಮತ್ತು 25th ಇವ್ರದ್ದು ಮ್ಯಾರೇಜ್ ಇತ್ತು. ಇವ್ರದ್ದು ಬುಕ್ ಮಾಡ್ಕೊಂಡೀನಿ. ಹಾಗೆ ನೆಕ್ಸ್ಟ್ 25th 26th ಅದನ್ನೂ ಬುಕ್ ಮಾಡ್ಕೊಂಡೀನಿ. ಅದು ಇಲ್ಲಿಂದ ಮುಗಿಸ್ಕೊಂಡು ಮುದೋಳಕ್ಕೆ ಹೋಗ್ಬೇಕಂದ್ರೆ ನನ್ನ ಪರಿಸ್ಥಿತಿ ಭಾಳ ಆಯಿತು. ಸರಿಯಾಗಿ ಊಟನೂ ಮಾಡಲಿಲ್ಲ. ಮಧ್ಯಾಹ್ನ ಊಟ ಮಾಡಲಿಲ್ಲ. ಬೆಳಿಗ್ಗೆ ನಾಷ್ಟ ಸ್ವಲ್ಪ ಮಾಡ್ಕೊಂಡಿದ್ದೆ. ಅಲ್ಲಿ ಹೋಗಿ ರಾತ್ರಿನೂ ನನಗೆ ಊಟ ಮಾಡೋದಾಗಲಿಲ್ಲ. ಒಂಥರ ವಾಮಿಟ್ ಬಂದಂಗೆ ಆಗೋದು, ತ್ರಾಸ ಆಗೋದು ಆಗಕತ್ತಿತ್ತು ನನಗೆ ಅವತ್ತು. ಸೀಸನ್ ಬತ್ತಂದ್ರೆ ಸಾಕು ನನ್ನ ಕಂಡೀಷನ್ ಸೇಮ್ ಹಿಂಗೆ ಇರ್ತೈತಿ ಎವ್ರಿ ಸೀಸನ್. ಮನೆಯವ್ರಿಗೆ ಚೆಂದಾಗೆ ಮುಖ ಸೋದಕ್ಕೆ ತೋರಿಸೋದಾಗಂಗಿಲ್ಲ. ನಶಿಕ್ನಾಗೆ ಎದ್ದು ಹೋಗೋದೇ ಮೂರ್ತಮ್ ಲುಕ್ ಇರ್ತೈತಿ. ನಶಿಕ್ನಾಗ ಹೋಗೇಬೇಕಾಗ್ತದೆ ನಾನು. ಇದು ಇವ್ರದ್ದು ಫೈನಲ್ ಲುಕ್ಕ. ಭಾಳ ಚಂದ ಕಾಣತ್ತಿದ್ರು ಬ್ರೈಡರೇ. ಜನ ನೋಡ್ರಿ, ಕಲಬುರ್ಗಿ ಫ್ಯಾಮ್ಲಿ ಅವ್ರದ್ದು ಮದ್ವೆಗೆ ಇಷ್ಟು ಜನ ಬಂದಿತ್ತು. ಇನ್ನು ಹಿಂದೆಲ್ಲ ನಿಂತುಬಿಟ್ಟಿತ್ತು ಜನ. ನಂಗೆ ಹೋಗೋಕ್ಕೂ ದಾರಿ ಇದ್ದಿದ್ದಿಲ್ಲ. ಆಫ್ಟರ್ನೂನ್ ಊಟನೂ ಮಾಡ್ಕೊಳ್ಳಿಲ್ಲ. ಯಾಕಂತಂದ್ರೆ ಇದು ಅಕ್ಷತೆ ಬಿದ್ದ ತಕ್ಷಣ ಅಲ್ಲಿ ಊಟಕ್ಕೆ ಒಮ್ಮೆ ರಶ್ ಆಗಿಬಿಡ್ತೈತಿ. ಹಿಂಗಾಗಿ ಊಟ ಮಾಡೋಕ್ಕೆ ಹೋಗಲಿಲ್ಲ. ಡೈರೆಕ್ಟ್ ಆಟೋ ತರಿಸಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸಿಗೆ ಕೂತ್ಬಿಟ್ವಿ. ಮುದೋಳಕ್ಕೆ ನನ್ನ ಓಲ್ಡ್ ಬ್ಯಾಚ್ ಸ್ಟೂಡೆಂಟ್ ನನ್ನ ತಂಗಿ ಲಕ್ಷ್ಮಿ ಅಂಥೇಳಿ ಆಕಿನ ಕರ್ಕೊಂಡು ಹೋಗಿದ್ದೆ. ನನ್ನ ಸ್ಟೂಡೆಂಟ್ಸಿಗೆ ಹೆಂಗಂದ್ರೆ ಒಂದು ಸ್ವಲ್ಪ ಭಾಳ ದಿನ ಆಯಿತು ಅಂತಂದ್ರೆ ಅವ್ರಿಗೆ ಕೆಲವೊಂದು ಮೇಕಪ್ ಒಳಗೆ ಡೌಟ್ಸ್ ಇರ್ತೈತಿ. ಅದ್ರ ಸಂಬಂಧ ಅವ್ರಿಗೆ ಡೈರೆಕ್ಟ್ ಕೇಳೋದಾಗಲ್ಲ ಅಂಥೇಳಿ ನನ್ನ ಜೊತೆ ಮೇಕಪ್ಪಿಗೆ ಬಂದುಬಿಡ್ತಾರೆ. ಅಲ್ಲಿ ಬಂದಾಗ ಡೌಟ್ಸು ಕ್ಲಿಯರ್ ಆಗ್ತದೆ. ಆಮೇಲೆ ನಾ ಮಾಡು ಮೇಕಪ್ ನೋಡ್ದಂಗೂ ಆಗ್ತದೆ ಅವ್ರಿಗೆ. ಹೀಗಾಗಿ ಅವಾಗ ಎಲ್ಲರೂ ಬರ್ತಿರ್ತಾರೆ. ಒಬ್ಬರೇ ಅಂತ ಹೇಳಲ್ಲ, ಎಲ್ಲರೂ ಬರ್ತಿರ್ತಾರೆ ನನ್ನ ಜೊತೆ ಮೇಕಪ್ಪಿಗೆ. ಇಲ್ಲಿ ಮುದೋಳಕ್ಕೆ ಬಂದ್ವಿ. ಬಸ್ ಸ್ಟ್ಯಾಂಡ್ ಒಳಗೆ ಒಂದು ಅರ್ಧ ಗಂಟೆ ಮೇಲೇ ವೇಟ್ ಮಾಡಿದ್ವಿ. ಅದಾದಮೇಲೆ ಅವ್ರು ಕರಾಕ್ ಬಂದರು. ಬಂದಿಂದ ನಾವು ಬಂದ್ವಿ. 5 ಗಂಟೆಗೆ ನಾವು ಮುದೋಳೊಳಗೆ ಇದ್ವಿ. ಇತ್ತು ನಮ್ಮ ಬ್ರೈಡ್ ಬಂದಿದ್ದು ಯಾವಾಗತ್ತಂದ್ರೆ 8:30 ಆಗಿತ್ತು. 8:30ಗೆ ಬಂದರು. ಅಲ್ಲಿವರೆಗೂ ನಾವು ರೂಮ್ ಒಳಗೆ ವೇಟ್ ಮಾಡಿದ್ವಿ. ಮಾತಾಡ್ಕೊತ ಕೂತಿದ್ವಿ. ಫೋನ್ ನೋಡೋದು, ಏನರ ಎಡಿಟಿಂಗ್ ಇರ್ತೈತಲ್ಲ ಅದು ಮಾಡೋದು, ಮಾತಾಡ್ಕೊತ ರೂಮ್ ಒಳಗೆ ಕೂತಿದ್ವಿ. ಅವ್ರು ಬಂದಿಂದ ಸೀರೆ ಕೊಡು ಅಂತ ಹೇಳಿದ್ವಿ ಅವರಿಗೆ. ಸೀರೆ ಇಲ್ಲ, ನಾವು ಕುಂಕುಮ ಹಚ್ಚಿಂದೇ ಸೀರೆ ಕೊಡ್ತೀವಿ ಅಂದ್ರೆ, ನೀವು ಕುಂಕುಮ ಹಚ್ಚಿ ಸೀರೆ ಕೊಡ್ರಿ, ನಾವು ಜಸ್ಟ್ ಡ್ರೇಪ್ ಮಾಡಿ ಪಿನ್ ಹಚ್ಚಿ ಕೊಡ್ತೀವಿ ವಾಪಸ್ ನಿಮಗೆ. ಅವಾಗ ಪಿನ್ ನೀವು ಕೊಡ್ರಿ ಕುಂಕುಮ ಹಚ್ಚಿ ಅಂತೇಳಿ ನಾವು ಹೇಳಿದ್ವಿ. ಆದ್ರೂ ಕೇಳಿಲ್ಲ. ಅವ್ರಿಗೆ ಕುಂಕುಮ ಹಚ್ಚಿನೇ ಕೊಡ್ತೀವಿ ಅಂತಂದರು. ಅಲ್ಲಿವರೆಗೂ ಒಂದು 2 ನಿಮಿಷ ನಾ ಹುಡುಗಿಗೆ ಸ್ವಲ್ಪ ಹೇರ್ ಸ್ಟೈಲ್ ಕ್ರಿಂಪ್ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿ ಕೊಟ್ಟು ಕಳಿಸ್ಲಕ್ಕೆ ಒಂದು 10-15 ನಿಮಿಷ ಅಷ್ಟಕ್ಕೆ ಬಿಟ್ಟಾರ. ಅದಾದ್ಮೇಲೆ ಬಂದುಬಿಟ್ರು ಅವ್ರ ಮನೆಯವರು. ನಾವು 5 ಗಂಟೆಯಿಂದ ವೇಟ್ ಮಾಡತ್ತೀವಿ ಅವ್ರ ಸಂಬಂಧ. ಅವ್ರು ಬಂದಿದ್ದು 9 ಗಂಟೆಗೆ. 9 ಗಂಟೆಗೆ ನಮ್ಮ ಕಡೆ ಎಷ್ಟಾಗ್ತದೆ ಅಷ್ಟು ಫಾಸ್ಟ್ ಅವ್ರಿಗೆ ವರ್ಕ್ ಮಾಡಿ ಕೊಟ್ವಿ. ಸ್ವಲ್ಪ ಹೇರ್ ಕ್ರಿಂಪ್ ಮಾಡಿ ಮೇಕಪ್ ಮಾಡಿ ಕೊಟ್ವಿ. ಹೇರ್ ಕರ್ಲ್ ಮಾಡ್ಬೇಕಂದ್ರೆ ಮಷಿನ್ ತೊಗೊಂಡು ನಿಂತೀವಿ. ಕರ್ಲೂ ಮಾಡಿಸ್ಕೊಡ್ಲಿಲ್ಲ. ಅಂದ್ರೂ ಅವ್ರು ಹೋದರು. ನೆಕ್ಸ್ಟ್ ಸೀರೆ ಕುಂಕುಮ ಹಚ್ಚಿ ಕೊಡ್ತಾರಲ್ಲ ಆ ಟೈಮ್ದಾಗ ಮಾಡಾಕತ್ರಿ ಅಂಥೇಳಿ ಹೇರ್ ಎಕ್ಸ್ಟೆನ್ಷನ್ ಅಷ್ಟೇ ಹಾಕಿದ್ವಿ. ಕರ್ಲ್ ಮಾಡಲಿಲ್ಲ. ನೆಕ್ಸ್ಟ್ ಬಂದರು. ಬಂದು ಜಸ್ಟ್ 5 ನಿಮಿಷದಾಗ ಒಬ್ಬರು ಸೀರೆ ಉಡ್ಸೋದು, ಒಬ್ಬರು ಕರ್ಲ್ ಮಾಡೋದು. ಲಾಸ್ಟಿಗೆ ನಾನೇ ಕರ್ಲ್ ಮಾಡಿ ಅವರಿಗೆ ಸೀರೆ ಉಡ್ಸ್ಕೊಟ್ವಿ. ಅಷ್ಟೇ ಮಾಡಿದ್ರು. ಹೀಗಾಗಿ ಆ ಹುಡುಗಿಗೆ ಹೇಳಿದೆ ಬೆಳಗ್ಗೆ, ನೀನು ಅಷ್ಟಕ್ನಾಗ 5 ಗಂಟೆಗೆ ಬಂದುಬಿಡವ, ಅಡೋಡಿ ಮಾಡಿಬಿಡ್ತಾರ, ಸ್ಟಾರ್ಟ್ ಮಾಡಿಬಿಡೋಣ ಮೇಕಪ್ನಿಂದ. ನಾನು ಆಯ್ತು ಹೇಳಕ್ಕೆ ಬರ್ತೀನಿ ಅಂಥೇಳಿ ಹುಡುಗಿನೂ ಬಂದ್ಲು. ಹುಡುಗಿದ ಮುಹೂರ್ತಮ್ದು ಮೊದಲೇ ಸ್ಯಾರಿ ಡ್ರೇಪ್ ಮಾಡಿ ಪಿನ್ ಹಚ್ಚಿಟ್ಟಿದ್ವಿ. ನಶಿಕ್ನಾಗ ತೊಗೊಂಬಂದು ಕೊಟ್ಟಿದ್ರು. ಅದಾದ್ಮೇಲೆ ಹುಡುಗಿದ ಅಕ್ಕಿಂದ ಹೆಂಗೆ ಅದ ಕೇಳಿಕೊಂಡು ಅಕ್ಕಿಗೆ ಬೇಕಾಗಿದ್ದ ಥರನೇ ನಾನು ಲುಕ್ ಕೊಟ್ಟೆ. ಅದಾದ್ಮೇಲೆ ಈಗ ಕೆಲವೊಬ್ರು ಅಂತಿರ್ತಾರೆ ಅವ್ರೇನು ಮೇಕಪ್ ಆರ್ಟಿಸ್ಟ್, ಅವ್ರದ್ದೇನು ಈಸಿ ಕೆಲಸ, ಹಿಂಗೆ ಬಂದು ಹಿಂಗೆ ಮೇಕಪ್ ಮಾಡಿ ಹೋಗಿಬಿಡ್ತಾರೆ, ಅವ್ರದ್ದೇನು ಇರ್ತೈತಿ ಕೆಲಸ, ಏನೂ ಇರಂಗಿಲ್ಲ, ಪಟ್ ಹಿಂಗೆ ಮೇಕಪ್ ಮಾಡ್ತಾರೋ ರೊಕ್ಕ ಒಯ್ತಾರೋ ಅಂಥೇಳಿ ನಂಗೆ ಅನ್ನಿಸ್ತಿರ್ತೈತಿ. ಖರೆ ಇಷ್ಟು ಸ್ಟ್ರಗಲ್ ಇರ್ತೈತಲ್ಲ ಇದ್ರಾಗ. ಅವರು ಯಾವ ಊರು, ನಾವು ಹೆಂಗೆ ಹೋಗ್ತೀವೋ, ಉಣ್ತೀವೋ ಇಲ್ಲ, ತಿಂತೀವೋ ಇಲ್ಲ, ನಾವು ಹೋಗಿ ಎಷ್ಟೊತ್ತು ವೇಟ್ ಮಾಡಿರ್ತೀವಿ ಅಂದ್ರೂ ನೀವು ಬ್ರೈಡ್ನ ನಮ್ಮ ಕೈಯಾಗ ಕೊಡೋಂಗಿಲ್ಲ, ಒಂದು ಹೇರ್ ಸ್ಟೈಲ್ ಮಾಡೋಕೆ ಟೈಮ್ ಕೊಡೋಲ್ಲ. ನಾವು ಅಷ್ಟೆಲ್ಲ ನಮ್ಮ ಪರ್ಸ್ನಲ್ ಕೆಲಸಗಳು ಬಿಟ್ಟು ಎಲ್ಲನೂ ಬಿಟ್ಟು ಬಂದು ನಿಮ್ಮ ಸಂಬಂಧ ವರ್ಕ್ ಕೊಡೋ ಸಂಬಂಧ ಬಂದಿರ್ತೀವಿ ನಾವು. ಕರೆಕ್ಟ್ ಟೈಮಿಗೆ ನೀವು ಬ್ರೈಡ್ ನಮ್ಮ ಕೈಯಾಗ ಕೊಡಲಿಲ್ಲ ಅಂತಂದ್ರೆ ನಮಗೆ ಎಷ್ಟು ಪ್ರಾಬ್ಲಮ್ ಆಗ್ತದೆ.
ಅದಕ್ಕೆ ಹಿಂಗಾಗಿ ನಶಿಕ್ನಾಗೆ ಎದ್ದು ಈ ಹುಡ್ಗಿದ್ದು ರೆಡಿ ಮಾಡಿಕೊಟ್ಟೆ. ಇಷ್ಟು ಚಂದ ಕಾಣತ್ತಿದ್ಲು ಹುಡುಗಿ. ಆ ಹುಡ್ಗ ಹೇಳ್ದ, ಮದ್ವೆ ಹುಡ್ಗ, ಅಕ್ಕ ಚಲೋ ಮಾಡಿರಿ, ಮಸ್ತ್ ಕಾಣತ್ತಾಡ್ರಿ ನನ್ನ ಹೆಂಡತಿ ಅಂಥೇಳಿ ಹೇಳ್ದ. ಅಲ್ಲಿಗೆ ಖುಷಿ ಆಯಿತು. ಮತ್ತು ಆ ಹುಡುಗಿದ ದೇವರಕ್ಷತೆ ಮುಗಿಯೋ ಮುಂದೆ ನಾವು ಸ್ವಲ್ಪ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಹೋಗಿ ನಾಷ್ಟ ಮಾಡ್ಕೊಂಬಂದ್ವಿ. ನಾಷ್ಟ ಮಾಡಿ ಬರೋದ್ರಾಗೆ 9:30 ಆಯಿತು. ಮತ್ತು ಹಿಂಗೆ ನೆಕ್ಸ್ಟ್ 2ನೇ ಲುಕ್ಕಿಂದ ಮತ್ತು ಎಲ್ಲ ಮಾಡ್ಕೋಬೇಕಲ್ಲ. ಮತ್ತು ಅದ್ರದ್ದು ಸ್ಯಾರಿ ಡ್ರೇಪಿಂಗ್ ಇರ್ತೈತಿ, ಅದನ್ನೆಲ್ಲ ಮಾಡಿಕೊಂಡು 11 ಗಂಟೆ ಆಗಿಬಿಟ್ಟಿತ್ತು. 11 ಗಂಟೆಗೆ ಮತ್ತು ಬ್ರೈಡ್ ಬಂದ ತಕ್ಷಣ ಆಕಿನ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಕೊಳ್ಳೋದಾಗಲಿಲ್ಲ. ಸೀರೆ ಅದೆಲ್ಲ ಮುಗಿಸಿ ಆಲ್ಮೋಸ್ಟ್ ಮೇಕಪ್ಪು ಮುಗ್ದಿತ್ತು. ಆವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಈ ಗಡಿಬಿಡಿ ಒಳಗೆ ನನಗೆ ಕ್ಯಾಮ್ರಾ ಆನ್ ಇಡೋದೇ ನನಗೆ ನೆನಪಾಗಂಗಿಲ್ಲ. ಹಿಂಗಾಗಿ ಯಾವಾಗ ನೆನಪಾಯಿತು ಆವಾಗ ಮತ್ತೆ ಕ್ಯಾಮ್ರಾ ಆನ್ ಮಾಡಿಟ್ಟೆ. ಅಲ್ಲಿನೂ ಬಂದುಬಿಟ್ರು, ಜಲ್ದಿ ಮಾಡಿರಿ, ಟೈಮ್ ತೊಗೋಬೇಡ್ರಿ, ಫಾಸ್ಟ್ ಮಾಡಿರಿ, ಕರೆಕ್ಟ್ 12 ಗಂಟೆಗೆ ಇರಬೇಕು ಅಂತೇಳಿ. 11 ಗಂಟೆಗೆ ಬ್ರೈಡ್ ಬಂದಾಳ, 12 ಗಂಟೆ ಅನ್ನೋದ್ರಾಗ ಮೇಕಪ್ ಮುಗಿಸ್ಬಿಟ್ಟಿದ್ವಿ. ಅಲ್ಲಿ ಹೆಂಗಾಗ್ತದಂದ್ರೆ ಡೋರ್ ಒಂದು 5 ನಿಮಿಷಕ್ಕೊಬ್ಬರು ಡೋರ್ ನಾಕ್ ಮಾಡಿಬಿಡೋರು. ಡೋರ್ ತೆಗಿಯೋದು ಮುಚ್ಚೋದ್ರೊಳಗೆ ಟೈಮ್ ಹೋಗಿಬಿಡ್ತಿತ್ತು. ಹೀಗಾಗಿ ನೆಕ್ಸ್ಟ್ ಕಂಟಿನ್ಯೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಭಾಳ ಅರ್ಜೆಂಟ್ ಮಾಡೋಕತ್ಬಿಟ್ರು. ಒಮ್ಮೆ ರೆಡಿ ಆದಮೇಲೆ ಸ್ಟೇಜ್ ಮೇಲೇ ವೀಡಿಯೋ ತೊಗೊಂಡೆ. ಆ ಲಾಸ್ಟ್ ಲುಕ್ ನೀವು ಅಲ್ಲೇ ನೋಡಾತ್ರಿ ಅಂತ. ಆ ಹುಡುಗಿನೂ ಫ್ರೀ ಆಗಿದ್ಲು, ಮಾತಾಡ್ಕೊತ ನಾವು ಏನರ ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ, ಹಾಂ ಅಕ್ಕ ನೋಡಿರಿ ಚಲೋ ಅನ್ನಿಸ್ತಿತ್ತಂದ್ರೆ ಅದನ್ನು ಮಾಡಿರಿ ಅಂಥೇಳಿ ಏನರ ಚೇಂಜಸ್ ಹೇಳಿದೆ ಅಂತಂದ್ರೆ ಒಪ್ಕೊಂಡ್ಬಿಡ್ತಿದ್ಲಕ್ಕಿ. ಇರಲಿ ಅಕ್ಕ ಚಲೋ ಅನ್ನಿಸ್ತಿತ್ತಂದ್ರೆ ಮಾಡಿರಿ ಅಂತ. ಇನ್ನು ನೆಕ್ಸ್ಟ್ ಡ್ಯಾನ್ಸರ್ಸಿಗೆ ಕರೆಸಿದ್ರು ಅವರು. ಇಷ್ಟು ಬ್ಯೂಟಿಫುಲ್ ಅನ್ಸಾತಿತ್ತಲ್ಲ ಅಲ್ಲಿ ಸೀನ್. ಅದು ಭಾರಿ ಖುಷಿ ಮಾರೆ ನನಗೆ, ನನ್ನ ಹೆಂಡತಿ ಕಂಡ್ರೆ ಅಂತೇಳಿ ಸಾಂಗ್ ಹಾಕಿದ್ರು. ಅವರು ಡ್ಯಾನ್ಸ್ ಮಾಡಾತ್ತಿದ್ರು. ಖರೆ ಆ ಮೂಮೆಂಟ್ ಭಾಳ ಚಂದಿತ್ತು. ನೆಕ್ಸ್ಟ್ ಈ ಮದ್ವೆ ಮೇಕಪ್ ಎಲ್ಲ ಮುಗಿಸ್ಕೊಂಡು ಕೆಳಗೆ ಹೋಗಿ ಊಟ ಮಾಡಿ ನಾವು ಮುದೋಳು ಬಿಡಬೇಕು ಅಂತಂದ್ರೆ 1:30 ಆಗಿತ್ತು. ನೆಕ್ಸ್ಟ್ ನಮ್ಮದು ಜರ್ನಿದು ವೀಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಇದನ್ನೆಲ್ಲ ಮಾಡಿಕೊಂಡು ಇಲ್ಲಿಂದ 1:30-2 ಗಂಟೆಗೆ ಬಿಟ್ಟೇವಿ ಅನ್ನಿಸ್ತೈತಿ. ವಾಪಸ್ ನಾನು ಸಿಂದಗಿಗೆ ಬಂದು ಹತ್ತಿದ್ದು 6 ಗಂಟೆಗೇ. 6 ಗಂಟೆಗೆ ಮನೆಗೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ಕುಂತೀನಿ ಅನ್ನೋದ್ರಾಗೆ ನಮ್ಮ ಮನೆಯವ್ರು ನನಗೊಂದು ಸರ್ಪ್ರೈಸ್ ಕೊಟ್ಟರು. ಆ್ಯಕ್ಚುಲಿ ನಂಗೆ ನನ್ನ ಬರ್ತಡೇಕ್ಕೇ ನಮ್ಮ ಮನೆಯವ್ರು ಬುಕ್ ಮಾಡಿದರು ಪ್ರೋಮ್ಯಾಕ್ಸ್ 17 ಪ್ರೋಮ್ಯಾಕ್ಸ್. ನಂಗೆ ಆರೆಂಜ್ ಕಲರೇ ಬೇಕಾಗಿದ್ದ ಕಾರಣ ಇಷ್ಟು ದಿನ ಲೇಟ್ ಆಯ್ತದು. ಅದಕ್ಕೆ ಬಂದ ತಕ್ಷಣ ನಮ್ಮ ಅತ್ತೆಯವ್ರು ಅದೇ ನಂಗೆ ಚಹಾ ತೊಗೊಂಬಂದು ಕೊಡತ್ತಾರ. ಈಗ ಬಂದಾಳ, ಈಗ ಸ್ನಾನ ಮಾಡ್ಯಾಳ ಅಂಥೇಳಿ ತೊಗೊಂಬರತ್ತಾರ. ಆ ಟೈಮ್ದಾಗ ತೊಗೊಂಬಂದು ಕೊಟ್ಬಿಟ್ರು. ನಾನು ಇವತ್ತು ಇಲ್ಲಿ ನಿಂತೀನಿ ಅಂತಂದ್ರೆ ನನಗೆ ನಮ್ಮ ಮನೆಯವರು, ನಮ್ಮ ಫ್ಯಾಮಿಲಿ ಎಲ್ಲರೂ ಭಾಳ ಸಪೋರ್ಟ್ ಮಾಡ್ಯಾರಂತಲೇ ನಾ ಇವತ್ತು ಈ ಸ್ಟೇಜ್ ಮೇಲೆ ಇದ್ದೀನಿ. ಭಾಳ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಅವರಿಗೆ. ಯಾಕೆಂದ್ರೆ ಎಲ್ಲನೂ ನಾನೇ ಮಾಡ್ತೀನಿ, ಎಲ್ಲ ನನ್ನ ಕಡೆಯಿಂದ ಸಾಧ್ಯದ, ನಾ ಅಷ್ಟು ದುಡಿತೀನಿ ಇಷ್ಟು ದುಡಿತೀನಿ ಅಂತಂದ್ರಲ್ಲ, ಅಲ್ಲೊಂದು ದೊಡ್ಡ ಫ್ಯಾಮ್ಲಿ ಮೇಂಟೈನ್ ಮಾಡ್ಬೇಕಾಗ್ತದೆ. ಅವರೆಲ್ಲ ಮನ್ಯಾಗ ಫ್ಯಾಮ್ಲಿ ಮೇಂಟೈನ್ ಮಾಡ್ತಾರಂತಂದು ನನ್ನ ಮಗುಗೆ ಎಲ್ಲ ನೋಡ್ಕೋತಾರಂತಂದೆ ನನಗೆ ಇವತ್ತು ಇಲ್ಲಿ ಈ ಸ್ಟೇಜಿಗೆ ಬರೋದಾಗೈತಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿರ್ತೈತಿ. ನನ್ನ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ 27th ನಮ್ಗೆ ಆಲ್ಮೇಲಿಗೆ ಹೋಗಿದ್ವಿ ಮೇಕಪ್ಪಿಗೆ. ಸೈಡರ್ಸ್ದಿತ್ತು ಅದು ಬ್ರೈಡ್ದೇನ.